ಕೋಗಿಲು ಲೇಔಟ್ಗೆ ಒಂದು, ಮಂಡ್ಯಕ್ಕೆ ಒಂದು ಕಾನೂನ. ಗೋಮಾಳ ಜಾಗ ತೆರವು ವೇಳೆ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ. ಗೋಮಾಳ ಒತ್ತುವರಿ ಜಾಗ ತೆರವು ವೇಳೆ ವಿರೋಧ ವ್ಯಕ್ತವಾಗಿದೆ. ಪೊಲೀಸರು ಮತ್ತು ರೈತ ಮಹಿಳೆಯರ ನಡುವೆ ಮಾತುಕತೆ ನಡೆದು ಅದು ಹೈ ಡ್ರಾಮಾವಾಗಿದೆ. ಮಂಡ್ಯ ತಾಲೂಕಿನ ಜಿ ಮಲ್ಲಿಗೇರಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಏನಿದು ವಿವಾದ ಅಂತ ಹೇಳಿ, ಆ ಮಹಿಳೆಯನ್ನ ಯಾಕೆ ಈ ರೀತಿ ಎಳೆದಾಡ್ತಿದ್ದಾರೆ, ಯಾರ್ದಿಲ್ಲಿ ತಪ್ಪು, ಏನಾಗಿದೆ ಅಂತ? ಮನುಷ್ಯ ಏನು ಅಂತಂದ್ರೆ, ಮಲ್ಲಿಗೆರೆ ಗ್ರಾಮದಲ್ಲಿ ಮಹಿಳೆಯರು ಒಂದಷ್ಟು ಜಮೀನನ್ನ ಅವರು ಗೋಮಾಳದಲ್ಲಿ ವ್ಯವಸಾಯನ ಮಾಡ್ತಿದ್ದಾರೆ. ಅದ್ರಲ್ಲಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಆ ಒಂದು ಸ್ಥಳದಲ್ಲಿ ವ್ಯವಸಾಯ ಮಾಡ್ತಾ ಇತ್ತು. ಈಗ ಏಕಾಏಕಿ ಬಂದವರನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಖಾಸಗಿಯವರಿಗೆ ಈ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಅಂದ್ರೆ ಅವ್ರಿಗೆ ಸೋಲಾರ್ ಪ್ಲಾಂಟ್ ಹಾಕ್ಲಿಕ್ಕೆ ಕೊಡ್ಲಾಗಿದೆ. ಈ ಕಾರಣದಿಂದಾಗಿ ಅವರ ಪರವಾಗಿ ನಿಂತು ಬಡ ರೈತರಿಗೆ ಈ ರೀತಿಯಂತ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರು ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವ್ರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಬಡವರ ಮೇಲೆ ಅನ್ಯಾಯ ಆಗ್ತಾ ಇದೆ, ಬಡವರ ಪರ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಆದ್ರೆ ಈ ರೀತಿಯಂತ ಬಡವರ ಭೂಮಿಯನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಈಗ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವರಿಗೆ ರೈತರ ಸಂಘದ ಕೂಡ ಸಾಕಷ್ಟು ಬೆಂಬಲವನ್ನ ಕೊಟ್ಟು ಅವ್ರ ಪರವಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಗೋಮಾಳ ಜಮೀನನ್ನ ಯಾರಿಗೂ ಕೂಡ ಪರಭಾರೆ ಮಾಡುವಂತಿಲ್ಲ. ಆದ್ರೆ ಈ ಒಂದು ವಿಚಾರವಾಗಿ ಒಂದಷ್ಟು ಕಾನೂನು ತೊಡಗ್ತಿದೆ. ಆದ್ರೆ ರೈತರಿಗೆ ಒಂದಷ್ಟು ಭೂಮಿ ಇಲ್ಲದಂತ ರೈತರಿಗೆ ಈ ಒಂದು ಭೂಮಿಯನ್ನ ಕೊಟ್ಟಿದ್ರು. ಈ ಒಂದು ಭೂಮಿಯಲ್ಲಿ ವ್ಯವಸಾಯ ಮಾಡ್ತಿದ್ದಂತ ರೈತರನ್ನ ಒಕ್ಕಲೆಬ್ಬಿಸಿ ಬೇರೆಯವರಿಗೆ, ಖಾಸಗಿಯವರಿಗೆ ಸೋಲಾರ್ ಪ್ಲಾಂಟ್ ನ ಆಡ್ಲಿಕ್ಕೆ ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆ ಆಗಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ. ಮಂಡ್ಯದ ಮಲ್ಲಿಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು. ಒತ್ತುವರಿ ಜಾಗ ತೆರವು ವೇಳೆ ಆದಂತಹ ಸಂಘರ್ಷ.